ಓಂ ಶಾಂತಿ. ಸಾಕಾರದಲ್ಲಿ ಇಂದಿನ ತಾರೀಕಾಗಿದೆ 7-8-26. मीठे बच्चे, अब तक जो कुछ पढ़ा उससे भूल एक बाबा को याद करो. ತಂದೆ ತಿಳಿಸ್ತಾರೆ, ಮಧುರದ ಮಕ್ಕಳೇ, ಇಲ್ಲಿವರೆಗೂ ಏನೆಲ್ಲ ಓದಿದ್ದೀರಾ ಅದನ್ನ ಮರೆತು ಒಬ್ಬ ತಂದೆಯನ್ನ ನೆನಪು ಮಾಡಿ. ಪ್ರಶ್ನೆಯಾಗಿದೆ, भारत पर सतयुगी स्वराज स्थापन करने के लिए कौन सा बल चाहिए? ಭಾರತದಲ್ಲಿ ಸತ್ಯುಗದ ಸ್ವರಾಜ್ಯವನ್ನ ಸ್ಥಾಪನೆ ಮಾಡಕ್ಕೋಸ್ಕರ ಯಾವ ಒಂದು ಬಲದ ಅವಶ್ಯಕತೆ ಇದೆ? ಉತ್ತರ ಇದೆ, पवित्रता का बल. तुम सर्वशक्तिमान बाप से योग लगाकर पवित्र बनते हो. ये पवित्रता का बल है जिससे सतयुगी स्वराज्य की स्थापना होती. इसमें लड़ाई आदि की कोई बात नहीं. ಉತ್ತರ ಆಗಿದೆ, ಪವಿತ್ರತೆಯ ಬಲ. ತಾವು ಸರ್ವಶಕ್ತಿವಂತ ತಂದೆಯ ಜೊತೆ ಯೋಗವನ್ನ ಜೋಡಣೆ ಮಾಡಿ ಪವಿತ್ರರಾಗ್ತೀರ. ಈ ಪವಿತ್ರತೆಯ ಬಲ, ಇದರಿಂದ ಸತ್ಯುಗದ ಸ್ವರಾಜ್ಯದ ಸ್ಥಾಪನೆಯಾಗತ್ತೆ. ಇದರಲ್ಲಿ ಯುದ್ಧದ ಮಾತು ಅನ್ನೋದು ಇಲ್ಲವೇ ಇಲ್ಲ. ज्ञान और योग बल ही पावन दुनिया का मालिक बना देती. इसी बल से एक मत की स्थापना हो जाती. ಜ್ಞಾನ ಮತ್ತು ಯೋಗ ಬಲದಿಂದ ಪಾವನ ಪ್ರಪಂಚದ ಮಾಲೀಕರಾಗ್ತೀವಿ. ಈ ಒಂದು ಬಲದಿಂದ ಒಂದು ಮತದ ಸ್ಥಾಪನೆ ಆಗತ್ತೆ. ಹಾಡಾಗಿದೆ, ಆಕಿರೋ ದಿನ ಆಯಾ ಆಜ್, ಕೊನೆಗೂ ಆ ದಿನ ಬಂದು ತಲುಪ್ತು. ಓಂ ಶಾಂತಿ. बच्चों ने गीत सुना, ये गीत कोई अपना बनाया हुआ नहीं है, जैसे और वेदों शास्त्रों का सार समझाया जा रहा है. ಮಕ್ಕಳು ಹಾಡನ್ನ ಕೇಳಿದ್ರು. ಈ ಹಾಡು ಯಾರು ಮಾಡಿರುವುದು ಅಲ್ಲವೇ ಅಲ್ಲ, ಯಾವ ರೀತಿ ವೇದಶಾಸ್ತ್ರಗಳ ಸಾರವನ್ನ ತಿಳಿಸಲಾಗತ್ತೆ. वैसे ये भी जो गीत बनाए उसका भी सार समझाते. ಅದೇ ರೀತಿ ಈ ಹಾಡನ್ನ ಏನು ಮಾಡಿದರೆ ಅದರ ಸಾರವನ್ನ ತಿಳಿಸಲಾಗತ್ತೆ. बच्चे जानते कि वैया व भगवान सद्गति दाता एक ही है, भक्ति करते हैं जीवन मुक्ति. ಮಕ್ಕಳಿಗೆ ಗೊತ್ತಾಗಿದೆ, ನಾವೀಗ ಅಂಬಿಗ ಸದ್ಗತಿ ದಾತ ಒಬ್ಬ ತಂದೆನೇ ಆಗಿದ್ದಾರೆ. ಭಕ್ತಿಯನ್ನ ಮಾಡಲಾಗತ್ತೆ ಜೀವನ್ ಮುಕ್ತಿಗೋಸ್ಕರ. परंतु जीवन मुक्ति व सद्गति दाता एक भगवान है, उसका अर्थ बच्चे ही समझ सकते, मनुष्य नहीं समझ सकते. ಆದರೆ ಜೀವನ್ ಮುಕ್ತಿ ಅಥವಾ ಸದ್ಗತಿಯ ದಾತ ಒಬ್ಬ ಭಗವಂತ ಆಗಿದೆ. ಅದರ ಒಂದು ಅರ್ಥ ಮಕ್ಕಳಿಗೆ ಗೊತ್ತಾಗಿದೆ, ಮನುಷ್ಯರಿಗೆ ಅರ್ಥ ಆಗೋದಿಲ್ಲ. ಸದ್ಗತಿ ಅರ್ಥ ದುಃಖ ಸೇ ಚೂಟ್ಕರ್ ಶಾಂತಿ ಕಿ ಪ್ರಾಪ್ತ ಕರಾಯೆ. ಸದ್ಗತಿ ಅಂದರೆ ದುಃಖದಿಂದ ಬಿಡುಗಡೆಯಾಗಿ ಶಾಂತಿಯನ್ನ ಪ್ರಾಪ್ತಿ ಮಾಡಿಕೊಳ್ಳುವಂಥದ್ದು. भारतवासी बच्चे जानते हैं कि यहाँ पवित्रता सुख शांति थी, जबकि इन लक्ष्मी नारायण का राज्य था. ಭಾರತವಾಸಿ ಮಕ್ಕಳಿಗೆ ಗೊತ್ತಾಗಿದೆ ಎಲ್ಲಿ ಪವಿತ್ರತೆ ಸುಖ ಶಾಂತಿ ಇತ್ತು, ಯಾಕೆಂದರೆ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತಲ್ಲ. राधा कृष्ण का राज्य नहीं कह सकते, वास्तव में माताओं की आमजीन्स राधे. ರಾಧಾ ಕೃಷ್ಣನ ರಾಜ್ಯ ಅಂತ ಹೇಳಕ್ಕಾಗಲ್ಲ. ವಾಸ್ತವದಲ್ಲಿ ಮಾತೆಯರ ಸಮಾನತೆ ಎಲ್ಲಿ ರಾಧೆ ಇದ್ದಾರೆ. उनको जास्ती प्यार करना चाहिए, फिर भी कृष्ण को बहुत प्यार करते हैं, झूले में झुलाते. ರಾಧೆಯನ್ನ ಜಾಸ್ತಿ ಪ್ರೀತಿ ಮಾಡಬೇಕು, ಆದರೆ ಶ್ರೀಕೃಷ್ಣನನ್ನ ಬಹಳಷ್ಟು ಪ್ರೀತಿ ಮಾಡುತ್ತಾರೆ, ಉಯ್ಯಾಲೆಯಲ್ಲಿ ತೂಗಿಸ್ತಾರೆ. ಶ್ರೀಕೃಷ್ಣ की जन्माष्टमी मनाते, राधे की जन्माष्टमी नहीं मना. ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡ್ತಾರೆ, ರಾಧೆಯ ಜಯಂತಿಯನ್ನ ಆಚರಣೆ ಮಾಡಲ್ಲ. ವಾಸ್ತವ में मनाना चाहिए, दोनों का समझ तो कुछ नहीं ना. ವಾಸ್ತವದಲ್ಲಿ ಇಬ್ಬರದು ಆಚರಣೆ ಮಾಡಬೇಕು, ಆದರೆ ತಿಳುವಳಿಕೆ ಇಲ್ಲವಲ್ಲ. उनकी जीवन कहानी को तो कोई जानते नहीं, बाबा आकर अपनी और सबकी जीवन कहानी सुना. ಅವರ ಜೀವನ ಕತೆ ಯಾರಿಗೂ ಗೊತ್ತಿಲ್ಲ. ತಂದೆ ಬಂದು ತನ್ನ ಮತ್ತು ಎಲ್ಲರ ಜೀವನ ಕಥೆಯನ್ನ ತೋರಿಸ್ತಾರೆ. मनुष्य कहते भी है शिव परमात्मा नमः, परंतु उनकी जीवन कहानी को नहीं जानते. मनुष्य की जीवन कहानी हिस्ट्री जाग्रफी कहा जाता. दुनिया की हिस्ट्री जाग्रफी तो गाई जाती है. मनुष्य अंतरे शिवाय नमः.
ಆದರೆ ಅವರ ಜೀವನ ಚರಿತ್ರೆಯಂತೂ ಗೊತ್ತಿಲ್ವಲ್ಲ. ಮನುಷ್ಯ ಜೀವನ ಕತೆಗೆ ಚರಿತ್ರೆ ಭೂಗೋಳ ಅಂತಾರೆ. ಪ್ರಪಂಚದ ಚರಿತ್ರೆ ಭೂಗೋಳದ ಗಾಯನ ಇದೆ ಅಲ್ಲ. कितने इलाके पर राज करते थे, कितनी जमीन पर राज करते थे, कैसे राज्य किया, फिर वो कहाँ गए, ये बातें कोई नहीं जानता. ಯಾವ ಸ್ಥಾನದಲ್ಲಿ ರಾಜ್ಯ ಮಾಡ್ತಿದ್ರು, ಎಷ್ಟು ಜಮೀನಿನ ಮೇಲೆ ರಾಜ್ಯ ಮಾಡ್ತಿದ್ರು, ಯಾವ ರೀತಿ ಎಲ್ಲಿ ರಾಜ್ಯ ಮಾಡಿದ್ರು, ಎಲ್ಲಿಗೋದ್ರು, ಈ ಮಾತಂತೂ ಗೊತ್ತೇ ಇಲ್ಲ. तो बच्चों को अच्छी रीति समझाया जाता, रचयिता और रचना की नॉलेज बच्चों को समझे. ತಮ್ಮ ಮಕ್ಕಳಿಗೆ ಬಹಳ ಚೆನ್ನಾಗಿ ತಿಳಿಸಲಾಗುತ್ತೆ. ರಚಯಿತ ಮತ್ತು ರಚನೆಯ ಜ್ಞಾನ ಮಕ್ಕಳಿಗೆ ತಿಳಿಸಲಾಗುತ್ತೆ. तुम बच्चों को मालूम पड़ गया, बरोबर अब कलयुग का अंत है और सतयुग का आदि है. ಮಕ್ಕಳಿಗೆ ಗೊತ್ತಾಗಿದೆ, ಈಗ ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆದಿಯಾಗಿದೆ. संगम पर ही परमपिता परमात्मा आकर मनुष्य को पतित से पावन देवता बनाते, उत्तम पुरुष अथवा पुरुषोत्तम बनाते हैं, क्योंकि इस समय के मनुष्य उत्तम नहीं कनिष्ठ. ಸಂಗಮದಲ್ಲೇ ಪರಮಪಿತ ಪರಮಾತ್ಮ ಬಂದು ಮನುಷ್ಯರನ್ನ ಪತಿತರಿಂದ ಪಾವನ ದೇವತೆಯಾಗಿ ಮಾಡ್ತಾರೆ. ಉತ್ತಮ ಪುರುಷ ಅಂದ್ರೆ ಪುರುಷೋತ್ತಮರಾಗಿ ಮಾಡ್ತಾರೆ. ಯಾಕೆಂದರೆ ಈ ಸಮಯದ ಮನುಷ್ಯ ಉತ್ತಮ ಅಲ್ಲ, ಕನಿಷ್ಠರಾಗಿದ್ದಾರೆ. उत्तम माध्यम कनिष्ठ सतो रजो तमो होते, जो अच्छी तरह ज्ञान सुनेंगे उसको सतो प्रदान कहेंगे. ಉತ್ತಮ, ಮಾಧ್ಯಮ, ಕನಿಷ್ಠ, ಸತು, ರಜೋ, ತಮೋ ಅಂತ ಹೇಳಲಾಗುತ್ತೆ. ಯಾರು ಚೆನ್ನಾಗಿ ಜ್ಞಾನವನ್ನ ಕೇಳ್ತಾರೆ ಅವರಿಗೆ ಸತು ಪ್ರಧಾನ ಅಂತ ಹೇಳಲಾಗುತ್ತೆ. जो थोड़ा सुनते उसको रजोगुणी कहेंगे, जो सुनते नहीं उसको तमोगुणी कहेंगे. ಯಾರು ಸ್ವಲ್ಪ ಕೇಳ್ತಾರೆ ಅವರಿಗೆ ರಜೋಗುಣಿ ಅಂತ ಹೇಳ್ತಾರೆ, ಯಾರು ಕೇಳೋದೇ ಇಲ್ಲ ಅವರಿಗೆ ತಮೋ ಪ್ರಧಾನ ಅಂತ ಹೇಳಲಾಗುತ್ತೆ. पढ़ाई में भी ऐसे होता, तुम बच्चों को सतो प्रधान पढ़ाई चाहिए, इसलिए सतो प्रधान लक्ष्मी नारायण बनने का तुमको ध्यान दिए. ವಿದ್ಯೆನೂ ಇದೇ ರೀತಿ ಹೋಗ್ತಾರೆ. ಮಕ್ಕಳು ಸತೋ ಪ್ರಧಾನ ವಿದ್ಯೆ ಬೇಕಾಗಿದೆ ಅಲ್ವಾ, ಅದಕ್ಕೋಸ್ಕರ ಸತೋ ಪ್ರಧಾನ ಲಕ್ಷ್ಮೀ ನಾರಾಯಣರಾಗುವ ಜ್ಞಾನವನ್ನ ನೀಡಲಾಗುತ್ತೆ. नर से नारायण, नारी से लक्ष्मी बनना है, गीता के लिए भी तुम कहते हो ये सच्ची गीता है. ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಆಗ್ಬೇಕಲ್ಲ. ಗೀತೆಗೋಸ್ಕರ ತಾವಂತೀರಾ ಇದು ಸತ್ಯವಾದ ಗೀತೆ. तुम लिख भी सकते हो ये सच्ची गीता पाठशाला अथवा सत्य नारायण बनने की कथा अथवा सच्ची अमर कथा, सच्ची तीसरी की कथा ತಾವು ಬರೀಬಹುದಾಗಿದೆ. ಇದಾಗಿದೆ ಸತ್ಯವಾದ ಗೀತಾ ಪಾಠಶಾಲೆ ಅಥವಾ ಸತ್ಯನಾರಾಯಣರಾಗಿ ಮಾಡುವ ಕತೆ ಅಥವಾ ಸತ್ಯವಾದ ಅಮರ ಕತೆ, ಸತ್ಯವಾದ ಮೂರನೇ ನೇತ್ರದ ಕತೆ. चित्र तो सब तुम्हारे पास है, इसमें सारा ज्ञान है. तुम बच्चे अब प्रतिज्ञा करते हो, हम प्रजापिता ब्रह्म कुमार कुमारी भारत को सतो प्रधान ಸ್ವರ್ಗ ಬನಾಕರ್ ಚೋಡೆ. ಚಿತ್ರಗಳಂತೂ ತಮ್ಮ ಹತ್ರ ಇದೆ, ಇದರಲ್ಲಿ ಎಲ್ಲಾ ಜ್ಞಾನ ಇದೆ. ತಾವು ಮಕ್ಕಳು ಈಗ ಪ್ರತಿಜ್ಞೆಯನ್ನ ಮಾಡ್ತೀರಾ, ನಾವು ಪ್ರಜಾಪಿತ ಬ್ರಹ್ಮಕುಮಾರ್ ಕುಮಾರಿಯರು ಭಾರತವನ್ನ ಸತು ಪ್ರಧಾನ ಸ್ವರ್ಗವಾಗಿ ಮಾಡೇ ಬಿಡ್ತೀವಿ. तुमको खबर करनी चाहिए, करनी है. गांधी जी भी पावन राज्य चाहते थे, तो जरूर अब पतित राज्य है ना. ಇವಾಗ ಈ ಒಂದು ನ್ಯೂಸ್ ಅನ್ನ ಎಲ್ಲರಿಗೂ ತಿಳಿಸಬೇಕು. ಗಾಂಧೀಜಿನೂ ಸಹ ಪಾವನ ರಾಜ್ಯವನ್ನ ಇಷ್ಟಪಡ್ತಿದ್ರು, ಖಂಡಿತ ಈಗ ಪತಿತ ರಾಜ್ಯ ಇದೆ ಅಲ್ವಾ. ये कोई समझ नहीं सकते कि हम खुद पतित हैं, रावण है 5 विकार. ಇದು ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ, ನಾವು ಸ್ವಯಂ ಪತಿತರಾಗಿದ್ದೀವಿ, ರಾವಣ ಆಗಿದ್ದಾನೆ 5 ವಿಕಾರ. कहते हैं राम राज चाहिए तो जरूर असुरी संप्रदाय ठहरे ना, परंतु ये किसके बुद्धि में नहीं आता. ಅಂದರೆ ರಾಮರಾಜ್ಯ ಬೇಕು ಅಂದ ಮೇಲೆ ಖಂಡಿತ ಅಸುರಿ ಸಂಪ್ರದಾಯನೇ ಆಯ್ತಲ್ಲ, ಆದರೆ ಯಾರ ಬುದ್ಧಿಯಲ್ಲೂ ಇಲ್ಲ.
कितने बड़े बड़े गुरु लोग भी इतना नहीं समझते। हम बच्चे इतला करते कि हम श्रीमत पर ब्रह्मा द्वारा 5000 वर्ष पहले माफिक दैवी राज्य ಸ್ಥಾಪನ करते हैं। ಎಷ್ಟು ದೊಡ್ಡ ದೊಡ್ಡ ಗುರುಗಳು ಸಹ ಇದನ್ನ ಅರ್ಥ ಮಾಡ್ಕೊಳ್ಳಲ್ಲ. ಮಕ್ಕಳಿಗೆ ಗೊತ್ತಾಗಿದೆ ಈಗ ನಾವು ಶ್ರೀಮತದಂತೆ ಬ್ರಹ್ಮನ ಮುಖಾಂತರ 5000 ವರ್ಷದ ಹಿಂದೆಯ ಸಮಾನ दैवी राज्ಯವನ್ನ ಸ್ಥಾಪನೆ ಮಾಡ್ತಾ ಇದ್ದೀವಿ। ये है पुरुषोत्तम संगम युग, जबकि कनिष्ठ पुरुष से उत्तम पुरुष बनते हो। मर्यादा पुरुषोत्तम आदि सनातन देवी देवता धर्म ही है। ಇದಾಗಿದೆ ಪುರುಷೋತ್ತಮ ಸಂಗಮ ಯುಗ। ಕನಿಷ್ಠ ಪುರುಷನಿಂದ ಉತ್ತಮ ಪುರುಷ ಆಗ್ತೀರಾ। ಮರ್ಯಾದಾ ಪುರುಷೋತ್ತಮ ಆದಿ ಸನಾತನ ದೇವಿ ದೇವತಾ ಧರ್ಮನೇ ಆಗಿದೆ। अब एक ही देवी देवता धर्म की स्थापना होती, फिर दूसरे धर्म होंगे ही नहीं। तुम बच्चे सिद्ध कर समझाते हो सतयुग में एक धर्म एक राज्य था। ಈಗ ಒಂದು ದೇವಿ ದೇವತಾ ಧರ್ಮನೇ ಇರುತ್ತೆ, ಮತ್ತೆ ಬೇರೆ ಧರ್ಮಗಳು ಇರುತ್ತೆ। ತಾವು ಮಕ್ಕಳು ಸ್ಪಷ್ಟ ಮಾಡಿ ತಿಳಿಸ್ತೀರಾ, ಸತ್ಯುಗದಲ್ಲಿ ಒಂದು ಧರ್ಮ ಒಂದು ರಾಜ್ಯ ಇತ್ತು। बल त्रेता में सूर्यवंशी से बदल चतुर्वंशी में जाते, परंतु होंगे एक ही भाषा। अब तो भारत में अनेक भाषाएं हैं। ಬಲೆ ತ್ರೇತಾದಲ್ಲಿ ಸೂರ್ಯವಂಶದಿಂದ ಪರಿವರ್ತನೆಯಾಗಿ ಚಂದ್ರವಂಶಕ್ಕೆ ಹೋಗ್ತಾರೆ, ಆದರೆ ಒಂದೇ ಭಾಷೆ ಇರುತ್ತೆ। ಈಗಂತೂ ಭಾರತದಲ್ಲಿ ಅನೇಕ ಭಾಷೆಗಳಿದೆ। बच्चे जानते हैं हमारे राज्य में एक ही भाषा थी, आजकल तो बहुत कुछ देखते रहेंगे। ಮಕ್ಕಳಿಗೆ ಗೊತ್ತಿದೆ ನಮ್ಮ ರಾಜ್ಯದಲ್ಲಿ ಒಂದೇ ಭಾಷೆ ಇರುತ್ತೆ, ಈ ನಡುವೆಯಂತೂ ಬಹಳಷ್ಟು ನೋಡ್ತಾ ಇರ್ತೀರಾ। जैसे मुसाफिरी से नजदीक आते जाते हैं अपने देश तरफ खुशी होते, अब अपने घर आ गए हैं, बस अब जाकर मिलेंगे। ಯಾವ ರೀತಿ ಯಾತ್ರೆಯನ್ನ ಮುಗಿಸ್ಕೊಂಡು ನಮ್ಮ ದೇಶದ ಕಡೆಗೆ ಹೋದಾಗ ಖುಷಿ ಆಗ್ತಾ ಇರುತ್ತೆ ಅಷ್ಟೇ, ಇನ್ನೇನು ಮನೆಯನ್ನ ತಲುಪ್ತೀವಿ, ಹೋಗಿ ಎಲ್ಲರನ್ನ ಮಿಲನ ಮಾಡ್ತೀವಿ। तुमको भी अपने राजधानी का साक्षात्कार होता रहेगा, अपने पुरुषार्थ का भी साक्षात्कार हो। ತಮಗೂ ಸಹ ತಮ್ಮ ರಾಜಧಾನಿಯ ಸಾಕ್ಷಾತ್ಕಾರ ಆಗ್ತಾ ಇರುತ್ತೆ, ತಮ್ಮ ಪುರುಷಾರ್ಥದ ಸಾಕ್ಷಾತ್ಕಾರನೂ ಆಗುತ್ತೆ। देखेंगे बाबा हमको कितना कहते हैं कि पुरुषार्थ करो, नहीं तो हाय हाय करेंगे और पदवी कम हो जाए। ನೋಡ್ತೀರಾ, ಬಾಬಾ ನಮಗೆ ಹೇಳ್ತಾರೆ ಪುರುಷಾರ್ಥವನ್ನ ಮಾಡಿ, ಇಲ್ಲ ಅಂದ್ರೆ ಹಾಯ್ ಹಾಯ್ ಅಂತ ಹೇಳ್ಬೇಕಾಗತ್ತೆ, ಪದವಿನೂ ಕಡಿಮೆ ಆಗ್ಬಿಡತ್ತೆ। योग की यात्रा सबको बताते रहो, समझाना तो बहुत सहज है ना। ನೆನಪಿನ ಯಾತ್ರೆಯಿಂದ ಎಲ್ಲರಿಗೂ ತಿಳಿಸ್ತಾ ಇದೆ, ತಿಳಿಸೋದು ಬಹಳ ಸಹಜ ಆಗಿದೆ ಅಲ್ಲ। सीढ़ी कितना सहज है, जो देरी से आते उनको दिन प्रतिदिन सहज ज्ञान मिलता। ಮೆಟ್ಲು ಚಿತ್ರ ಎಷ್ಟು ಸಹಜ ಆಗುತ್ತೆ, ಎಷ್ಟು ನಿಧಾನಕ್ಕೆ ಬರ್ತಾರೆ ಅವರಿಗೆ ದಿನ ಪ್ರತಿದಿನ ಜ್ಞಾನ ಸಹಜ ಆಗ್ತಾ ಹೋಗುತ್ತೆ। एक हफ्ता समझने से सहज समझ जाएंगे, चित्र ऐसे बने हैं जिसमें एक्यूरेट समझ। ಒಂದು ವಾರ ಅರ್ಥ ಮಾಡಿಕೊಂಡಾಗ ಸಹಜವಾಗಿ ಎಲ್ಲ ಗೊತ್ತಾಗ್ಬಿಡುತ್ತೆ। ಚಿತ್ರಗಳನ್ನ ಆ ರೀತಿ ತಯಾರು ಮಾಡಲಾಗಿದೆ, ಸ್ಪಷ್ಟವಾಗಿ ಕರೆಕ್ಟ್ ಆಗಿ ತಿಳುವಳಿಕೆ ಇದೆ। 84 जन्म का चक्र बिल्कुल सहज है, ये भारतवासियों के लिए है। 84 ಜನ್ಮದ ಚಕ್ರ ಸರಿ ಇದೆ, ಇದು ಭಾರತವಾಸಿಗಳಿಗೋಸ್ಕರ ಅಲ್ವಾ। तुम बच्चों की बुद्धि में सारा ज्ञान है, तुम जानते हो कि पतित पावन सद्गति दाता शिव बाबा के मत पर हम फिर से सहज राजयोग बल से अपने तन मन धन से भारत को स्वर्ग बना। ತಮ್ಮ ಮಕ್ಕಳಿಗೆ ಬುದ್ಧಿಯಲ್ಲಿ ಜ್ಞಾನ ತುಂಬಿರಬೇಕು, ಸಾರ ಕೂತಿದೆ, ತಮಗೆ ಗೊತ್ತಿದೆ ನಾವು ಪತಿತ ಪಾವನ ಸದ್ಗತಿದಾತ ಶಿವಬಾಬಾವರ ಮತದಂತೆ ಮತ್ತೆ ಸಹಜ ರಾಜಯೋಗದ ಬಲದಿಂದ ನಮ್ಮ ತನು ಮನ ಧನದಿಂದ ಭಾರತವನ್ನ ಸ್ವರ್ಗವಾಗಿ ಮಾಡ್ತಿದೀವಿ। दूसरे कोई का हम नहीं लगाते, अपने ही तन मन धन से ಸೇವಾ करते। ಬೇರೆಯವ್ರದ್ದು ನಾವು ತೊಡಗಿಸೋದಿಲ್ಲ, ನಮ್ಮ ತನು ಮನ ಧನದಿಂದ ಸೇವೆಯನ್ನ ಮಾಡ್ತೀವಿ।
जितना जो करेंगे वो अपना भविष्य के लिए बनाते हैं तुम ही घर की बाती ಯಾರು ಎಷ್ಟು ಮಾಡ್ತಾರೆ ತಮ್ಮ ಭವಿಷ್ಯಕ್ಕೋಸ್ಕರ ಮಾಡ್ಕೊಂತಾರೆ ತಾವು ಮನೆತನದವರಾಗಿದ್ದೀರಾ तुम्हारे से ही बाबा सत्युगी स्वराज्य स्थापन कराते ಖರ್ಚಾ भी तुम ही करते हो ತಮ್ಮಿಂದನೇ ಸತ್ಯುಗದ ಸ್ವರಾಜ್ಯದ ಸ್ಥಾಪನೆಯನ್ನ ಮಾಡ್ತಾರೆ ಖರ್ಚು ಸಹ ತಾವೇ ಮಾಡ್ತೀರಾ तुम्हारा कोई जास्ती खर्चा नहीं तुमको सिर्फ बाबा को याद करना कन्याओं को क्या खर्चा करना है ತಮಗೇನು ಜಾಸ್ತಿ ಖರ್ಚಿಲ್ಲ ಶಿವ ಬಾಬೂರನ್ನ ನೆನಪು ಮಾಡಿ ಕನ್ಯೆಯರು ಏನ್ ಖರ್ಚು ಮಾಡ್ತೀರಾ उनके पास कुछ है क्या बाबा बच्चों से क्या फीस लेंगे कुछ भी नहीं ಅವ್ರ ಹತ್ರ ಏನಿದೆ ತಂದೆ ಮಕ್ಕಳ ಹತ್ರ ಏನ್ ತಕೊಂತಾರೆ ಏನು ತಗೊಳೋದಿಲ್ಲ स्कूल में तो पहले फीस की बात करते वहां कितना पढ़ाई में खर्चा होती है ಸ್ಕೂಲ್ ಅಲ್ಲಿ ಮೊದಲು ಫೀಸಿನ ಮಾತನ್ನ ಮಾತಾಡ್ತಾರೆ ಅಲ್ಲಿ ಎಷ್ಟೊಂದು ಖರ್ಚಾಗತ್ತಲ್ಲ यहाँ तो शिव बाबा बच्चों से कैसे पैसा लेंगे शिव बाबा को अपना घर थोड़े ही बनाना जो पैसा लेंगे ಇಲ್ಲಂತೂ ಶಿವ ಬಾಬಾ ಮಕ್ಕಳಿಂದ ಹಣ ಏನ್ ತಗೊಂತಾರೆ ಶಿವ ಬಾಬಾ ಅವರಿಗೆ ತನ್ನದೇ ಆದ ಮನೆ ಇದೆಯೇನು ಹಣವನ್ನ ತೊಡಗಿಸಕ್ಕೋಸ್ಕರ तो बच्चों को भविष्य स्वर्ग में जाकर हीरे जवाहरातों के महल बनाने इसलिए तुम यहाँ जो करते हो उसका रिटर्न भविष्य में तुमको महल मिल जाता है ತಮ್ಮ ಮಕ್ಕಳಿಗೆ ಭವಿಷ್ಯ ಸ್ವರ್ಗದಲ್ಲಿ ಹೋಗಕ್ಕೋಸ್ಕರ ವಜ್ರದ ವೈಡೂರ್ಯದ ಮಹಲ್ ಅನ್ನ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ತಾವು ಇಲ್ಲಿ ಬರ್ತೀರಾ ಏನೆಲ್ಲ ಮಾಡ್ತೀರಾ ಅದರ ರಿಟರ್ನ್ ಭವಿಷ್ಯದಲ್ಲಿ ತಮಗೆ ಮಹಲ್ ಸಿಗುತ್ತೆ ये बड़ी समझने की बातें हैं जितना जो तन मन धन से सेवा करेंगे वो ऐसा वहा पाए ಇದೆಲ್ಲ ಅರ್ಥ ಮಾಡಿಕೊಳ್ಳುವ ವಿಷಯ ಯಾರು ಎಷ್ಟು ತನು ಮನ ಧನದಿಂದ ಸೇವೆ ಮಾಡ್ತಾರೆ ಅವರು ಅದೇ ರೀತಿ ಅಲ್ಲಿ ಪಡೀತಾರೆ कॉलेज व हॉस्पिटल बनाते 10 लाख 20 लाख लगाने पड़ते हैं यहाँ तो इतना खर्चा नहीं लगता ಕಾಲೇಜ್ ಅಥವಾ ಹಾಸ್ಪಿಟಲ್ ಅನ್ನ ತಯಾರು ಮಾಡ್ತಾರೆ ಅಲ್ಲಿ 10 ಲಕ್ಷ 20 ಲಕ್ಷವನ್ನ ತೊಡಗಿಸಬೇಕಾಗುತ್ತೆ ಇಲ್ಲಂತೂ ಅಷ್ಟೊಂದು ಖರ್ಚಿಲ್ಲ छोटे से मकान में रूहानी कॉलेज कम हॉस्पिटल बनाते पांडवों का आदि पति कौन था उन्होंने तो कृष्ण का नाम लिख दिया ಸಣ್ಣದಾದ ಮನೆಯಲ್ಲಿ ಆತ್ಮಿಕ ಕಾಲೇಜ್ ಅಥವಾ ಹಾಸ್ಪಿಟಲ್ ಅನ್ನ ಮಾಡಲಾಗುತ್ತೆ ಪಾಂಡವರ ಆದಿ ತಂದೆ ಯಾರು ಅವರಂತೂ ಶ್ರೀಕೃಷ್ಣನ ಹೆಸರನ್ನ ಬರೆದಿದ್ದಾರೆ वास्तव में ही निराकार भगवान तुमको श्रीमत देने वाला भगवान है ವಾಸ್ತವದಲ್ಲಿ ನಿರಾಕಾರ ಭಗವಂತ ಆಗಿದ್ದಾರೆ ತಮಗೆ ಶ್ರೀಮತವನ್ನ ನೀಡೋರು ಭಗವಂತ ಆಗಿದ್ದಾರೆ बाकी तो सब है रावण के मत पर रावण राज्य में रावण के मत पर कितने दर्टी बन गए ना ಬಾಕಿ ಎಲ್ಲರೂ ರಾವಣನ ಮತದಂತೆ ಇದ್ದಾರೆ ರಾವಣನ ರಾಜ್ಯದಲ್ಲಿ ರಾವಣನ ಮತದಂತೆ ಎಷ್ಟೊಂದು ಕೊಳಕಾಗ್ಬಿಟ್ಟಿದ್ದಾರಲ್ಲ और यही सृष्टि पुरानी है वही नया बनता सृष्टि में भारत ही था ಇದೇ ಸೃಷ್ಟಿ ಹಳೇದಾಗಿದೆ ಇದೇ ಸೃಷ್ಟಿ ಹೊಸದಾಗುತ್ತೆ ಸೃಷ್ಟಿ ಭಾರತದಲ್ಲಿ ಇತ್ತಲ್ಲ भारत नया भारत पुराना कहेंगे नया भारत तो स्वर्ग था फिर भारत पुराना है तो नरक है ಹೊಸ ಭಾರತ ಹಳಿ ಭಾರತ ಅಂತ ಹೇಳಿದ್ದಾರೆ ಹೊಸ ಭಾರತದಲ್ಲಿ ಸ್ವರ್ಗ ಇತ್ತು ಮತ್ತೆ ಭಾರತ ಹಳೇದಾಗಿದೆ ಎಂದರೆ ಇದನ್ನ ನರಕ ಅಂತ ಹೇಳಲಾಗುತ್ತೆ इसको कहा जाता रो रो नरक मनुष्य की बात है यह सुख का नाम निशान नहीं ಇದಕ್ಕೆ ತಿಳಿಸಲಾಗತ್ತೆ ರೋ ರೋ ನರಕ ಮನುಷ್ಯನ ಮಾತಾಗಿದೆ ಇಲ್ಲಿ ಸುಖದ ಚಿಹ್ನೆನೇ ಇಲ್ಲ ये कोई सुख थोड़े ही है सन्यासी भी कहते इस समय का सुख कांग विष्टा समान है इसलिए वह घर गृहस्थ को छोड़ देते ಇಲ್ಲೇನಾದ್ರೂ ಸುಖ ಇದೆಯಾ ಸನ್ಯಾಸಿಗಳಂತಾರೆ ಈ ಸಮಯ ಸುಖ ಬಹಳಷ್ಟು ಕಡಿಮೆ ಅದಕ್ಕೋಸ್ಕರ ಗೃಹಸ್ಥ ವ್ಯವಹಾರವನ್ನ ಬಿಟ್ಟು ಹೋಗ್ತಾರೆ वो स्वर्ग व सत्युग की स्थापना करना सके कृष्णपुरी तो परमात्मा ही स्थापन कर ಅವರು ಸ್ವರ್ಗ ಅಥವಾ ಸತ್ಯುಗವನ್ನ ಸ್ಥಾಪನೆ ಮಾಡಕ್ ಸಾಧ್ಯ ಇಲ್ಲ ಕೃಷ್ಣಪುರಿ ಪರಮಾತ್ಮನೇ ಸ್ಥಾಪನೆ ಮಾಡ್ತಾರೆ
श्री कृष्ण की आत्मा व शरीर दोनों सतो प्रधान थे, इसलिए श्री कृष्ण को बहुत प्यार करते क्योंकि पवित्र है। श्री कृष्णನ ಆತ್ಮ ಮತ್ತೆ ಶರೀರ ಎರಡೂ ಸತೋ ಪ್ರಧಾನ ಆಗಿತ್ತು. ಅದಕ್ಕೋಸ್ಕರ ಶ್ರೀ ಕೃಷ್ಣನನ್ನ ಬಹಳಷ್ಟು ಪ್ರೀತಿ ಮಾಡ್ತಾರೆ. ಯಾಕೆಂದರೆ ಪವಿತ್ರವಾಗಿದ್ರಲ್ಲ. गाया में जाता छोटा बच्चा ब्रह्मज्ञानी समान है, छोटे बच्चों को विकारों का पता नहीं रहता. ಗಾಯನ ಮಾಡಲಾಗತ್ತೆ, ಸಣ್ಣ ಮಗು ಬ್ರಹ್ಮಜ್ಞಾನಿ ಸಮಾನ. ಸಣ್ಣ ಮಕ್ಕಳಿಗೆ ವಿಕಾರದ ಅರಿವೇ ಇರೋದಿಲ್ಲ. सन्यासियों को फिर भी पता है, बच्चे तो जन्म से ही महात्मा है. ಸನ್ಯಾಸಿಗಳಿಗೆ ಗೊತ್ತಿರುತ್ತೆ, ಮಕ್ಕಳು ಜನ್ಮದಿಂದ ಮಹಾತ್ಮರಾಗಿರ್ತಾರೆ. बच्चों को तो पवित्र फूल कहा जाता, नंबर 1 फूल है श्री कृष्ण. ಮಕ್ಕಳಿಗೆ ಪವಿತ್ರವಾದ ಹೂ ಅಂತಾರೆ, ನಂಬರ್ 1 ಹೂವಾಗಿದ್ದರೆ ಶ್ರೀ ಕೃಷ್ಣ. स्वर्ग नई दुनिया का पहला प्रिंस है, जन्म लिया तो कहेंगे फर्स्ट प्रिंस. ಸ್ವರ್ಗ ಹೊಸ ಪ್ರಪಂಚದ ಮೊದಲನೇ ರಾಜಕುಮಾರ. ಜನ್ಮವನ್ನ ಪಡೆದ್ರು ಅಂತಾರೆ ಮೊದಲನೇ ರಾಜಕುಮಾರ. श्री कृष्ण तो सब याद करते कि श्री कृष्ण जैसे बच्चा मिले. आप बाबा कहते जो बनना है सो बनो. ಶ್ರೀಕೃಷ್ಣನನ್ನ ಎಲ್ಲರೂ ನೆನಪು ಮಾಡ್ತಾರೆ, ಶ್ರೀಕೃಷ್ಣನ ರೀತಿ ಮಗು ಸಿಗಲಿ. ಈಗ ತಂದೆ ತಿಳಿಸ್ತಾರೆ, ಯಾರಿಗೆ ಏನ್ ಬೇಕೋ ಆ ರೀತಿ ತಯಾರಾಗಿ. सिर्फ ए श्री कृष्ण थोड़े ही बनता, प्रिंस ऑफ वेल्स कितने बनते हैं, सेकंड थर्ड होते हैं. ಒಬ್ಬ ಶ್ರೀಕೃಷ್ಣನೇ ಆಗ್ತಾರ, ಪ್ರಿನ್ಸ್ ಜೊತೆಗೆ ಅನೇಕ ಜನ ತಯಾರಾಗ್ತಾರೆ. ಮೊದಲನೇದು, ಎರಡನೇದು, ಮೂರನೇದು. तो यहाँ भी डायनास्टी है, बाबा की पिछाड़ी फिर दूसरे गद्दी पर बैठते हैं. ಇಲ್ಲೂ ಸಹ ರಾಜ್ಯಧಾನಿ ಇದೆ. ತಂದೆ ನಂತರ ಮತ್ತೊಬ್ಬರು ಸಿಂಹಾಸನವನ್ನ ಧರಿಸ್ತಾರೆ. जैसे घराने होते वैसे ये घराना है, तुम्हारा कनेक्शन ही क्रिश्चियन से है. ಯಾವ ರೀತಿ ಮನೆತನ ಇರುತ್ತೆ ಆ ರೀತಿ ಇದು ಮನೆತನ ಆಗಿದೆ. ತಮ್ಮ ಒಂದು ಸಂಬಂಧ ಕ್ರಿಶ್ಚಿಯನ್ಸ್ ಜೊತೆಗೆ ಇದೆ. ಶ್ರೀಕೃಷ್ಣ और क्रिश्चियन दोनों की एक ही राशि है. लेन देन भी आपस में बहुत चलती है. ಶ್ರೀಕೃಷ್ಣ ಮತ್ತೆ ಕ್ರಿಶ್ಚಿಯನ್ಸ್ ಇಬ್ಬರದು ಒಂದೇ ರಾಶಿ. ಕೊಡೋದು ತಗೊಳೋದು ಪರಸ್ಪರ ಬಹಳಷ್ಟು ನಡೆಯುತ್ತೆ. भारत से वो कितना धन ले गए आप फिर दे रहे हैं ना, ರಿಟರ್ನ್ ಸರ್ವಿಸ್ ಕರ್. ಭಾರತದಿಂದ ಅವರು ಎಷ್ಟು ಧನವನ್ನ ತಗೊಂಡೋದ್ರು, ಇವಾಗ ಕೊಡ್ತಿದ್ದಾರೆ. ರಿಟರ್ನ್ ಸರ್ವಿಸ್ ನಡೀತಾ ಇದೆ. ये यूरोप वार से आपस में लड़कर खत्म हो जाएंगे, इस पर कहानी भी है. 2 बिल्ली लड़े, बीच में मक्खन बंदर का गया. ಯುರೋಪ್ ವಾಸಿಗಳು ಯುದ್ಧವನ್ನ ಮಾಡಿ ಸಮಾಪ್ತಿ ಆಗ್ತಾರೆ. ಇದರ ಬಗ್ಗೆ ಒಂದು ಕತೆ ಇದೆ. 2 ಬೆಕ್ಕುಗಳು ಕಿತ್ತಾಡಿ ಮಧ್ಯದಲ್ಲಿ ಕೋತಿ ಬೆಣ್ಣೆಯನ್ನ ತಿಂತು. ये बात अभी की है, वो आपस में लड़ेंगे और राज्य भाग्य तुमको मिलेगा. ಈ ಮಾತು ಇಲ್ಲಿಂದಾಗಿದೆ, ಇವಾಗಿಂದಾಗಿದೆ. ಅವರು ಪರಸ್ಪರ ಯುದ್ಧವನ್ನ ಮಾಡ್ತಾರೆ, ತಾವು ರಾಜ್ಯ ಭಾಗ್ಯ ಪಡಿತೀರಾ. अब तुम बच्चों को अथा ज्ञान है, तुम बच्चों की बुद्धि में है कि हम सब ब्रह्म कुमार कुमारी. ಈಗ ತಮ್ಮ ಹತ್ರ ಬಹಳಷ್ಟು ಜ್ಞಾನ ಇದೆ, ತಮ್ಮ ಮಕ್ಕಳ ಬುದ್ಧಿಯಲ್ಲಿದೆ, ನಾವೆಲ್ಲ ಬ್ರಹ್ಮ ಕುಮಾರ್ ಕುಮಾರಿ ಆಗ್ತೀವಿ. ऐसे नहीं हम गुजराती हम बंगाली ये नहीं, मतभेद भी निकल जाना चाहिए. ಆ ರೀತಿ ಅಲ್ಲ, ನಾನು ಗುಜರಾತಿ ಆಗಿದ್ದೀನಿ, ನಾನು ಬಂಗಾಲಿ ಆಗಿದ್ದೀನಿ, ಇದೆಲ್ಲ ಬೇಡ. मतभेद बिल्कुल ಹೋಗಬೇಕಾಗಿದೆ. आप एक बाबा की संतान ब्रह्मा द्वारा शिव बाबा की श्रीमत पर फिर से हम अपना स्वराज्य स्थापन कर रहे हैं, ज्ञान और योग. ನಾವೆಲ್ಲ ಒಬ್ಬ ತಂದೆಯ ಸಂತಾನ. ಬ್ರಹ್ಮನ ಮುಖಾಂತರ ಶಿವ ಬಾಬಾವರ ಶ್ರೀಮತದಂತೆ ಮತ್ತೆ ನಾವು ನಮ್ಮ ಸ್ವರಾಜ್ಯವನ್ನ ಸ್ಥಾಪನೆ ಮಾಡ್ತೀವಿ, ಜ್ಞಾನ ಮತ್ತು ಯೋಗ ಬಲದಿಂದ. योग बल से हम पावन बनते, बाप है सर्वशक्तिवान, उनसे बल मिलता है. ಯೋಗ ಬಲದಿಂದ ಪಾವನರಾಗ್ತೀವಿ. ತಂದೆ ಆಗಿದರೆ ಸರ್ವಶಕ್ತಿವಂತ, ಅವರಿಂದ ಬಲ ಸಿಗತ್ತೆ. तुम विश्व की बादशाही लेते,
ಲಡಾಯಿ ಆದಿ ಇಸ್ಮೆ ಕುಚ್ ಭಿ ನಹಿ ಕರ್ತೆ. ತಾವು ವಿಶ್ವದ ರಾಜ್ಯ ಭಾಗ್ಯವನ್ನ ಪಡಿತೀರಾ? ಯುದ್ಧ ಅನ್ನೋದು ಇಲ್ಲಿ ಇಲ್ಲ. सारा पवित्रता का बल है, कहते भी है आकर पतित से पावन बनाओ, तो ये याद का ही बल. ಎಲ್ಲನೂ ಪವಿತ್ರತೆಯ ಬಲದಿಂದ ಅಂತಿವಲ್ಲ, ಬಂದು ಪತಿತರಿಂದ ಪಾವನ ಮಾಡಿ, ಇದು ನೆನಪಿನ ಬಲ ಆಗಿದೆ. ऐसे नहीं यहाँ उल्टे धंधे में जाकर सब भूल जाए, यहाँ सम्मुख तो ज्ञान सागर की लहरें देखते. ಆ ರೀತಿ ಅಲ್ಲ, ಇಲ್ಲಿ ಉಲ್ಟಾ ವ್ಯಾಪಾರದಲ್ಲಿ ತೊಡಗಿ ಎಲ್ಲವನ್ನ ಮರ್ತೋಗ್ಬೇಕು. ಇಲ್ಲಿ ಸಮ್ಮುಖದಲ್ಲಿ ಜ್ಞಾನ ಸಾಗರನ ಅಲೆಯನ್ನ ನೋಡ್ತೀರಾ. ನದಿಯೋ ಮೇ ತೋ ವೋ ಲಹರೆ ನಹಿ ಹೋತಿ, ಸಾಗರ್ ಕಿ ಏಕ್ ಲಹರ್ ಕಿತ್ನಾ ನುಕ್ಸಾನ್. ನದಿಗಳಲ್ಲಂತೂ ಅಲೆಗಳು ಇರೋದೇ ಇಲ್ಲ. ಸಾಗರನ ಒಂದು ಅಲೆ ಎಷ್ಟೊಂದು ಲಾಸ್ ಮಾಡುತ್ತೆ. जब अर्थ में खोंगे तो सागर में उछल खाएंगे, सागर को सुखाकर जमीन ली, वह जमीन फिर कितने दम से बचते हैं. ಯಾವಾಗ ಅರ್ಥವೇಕ್ ಆಗತ್ತೆ, ಸಾಗರ ಏರುಪೇರು ಮಾಡುತ್ತೆ. ಸಾಗರವನ್ನ ಒಣಗಿಸಿ ಜಮೀನನ್ನ ಪಡೆದಿದೆ. ಜಮೀನು ಇಷ್ಟು ಬೆಲೆಯಿಂದ ಮಾರ್ತಾರಲ್ಲ. तुम जानते हो ये बॉम्बे नहीं रहेंगे, आगे ये बॉम्बे थोड़े ही थी, छोटा एक गांव था. ನಿಮಗೆ ಗೊತ್ತಿದೆ, ಈ ಬಾಂಬೆ ಇರೋದಿಲ್ಲ. ಮೊದಲು ಈ ಬಾಂಬೆ ಇತ್ತೇನು, ಇದಂತೂ ಒಂದು ಸಣ್ಣ ಹಳ್ಳಿಯಾಗಿತ್ತು. ये माताएं तो बोली है ये इतना पढ़ी लिखी नहीं है, यहाँ तो पढ़ा हुआ सब बोलना. ಈ ಮಾತೆಯರಂತೂ ಮುಗ್ಧ ಆಗಿದ್ದಾರೆ. ಇಲ್ಲಿ ಓದು ಬರವಣಿಗೆ ಇಲ್ಲ. ಇಲ್ಲಿ ಓದಿರೋದನ್ನು ಸಹ ಮರಿಬೇಕಾಗತ್ತೆ. तुम कुछ नहीं पढ़े हो तो अच्छा, पढ़े हुए मनुष्य समझेंगे समय कितना ಪ್ರಶ್ನ करते हैं. ಇಲ್ಲಿ ಏನು ಓದಿಲ್ಲ ಅಂದ್ರೆ ಬಹಳ ಒಳ್ಳೆಯದು. ಓದಿರುವಂತ ಮನುಷ್ಯರು ಈ ಸಮಯದಲ್ಲಿ ಎಷ್ಟೊಂದು ಪ್ರಶ್ನೆಯನ್ನ ಮಾಡುತ್ತಾರೆ. यहाँ तो सिर्फ बाबा को याद करना, किसी देहधारी मनुष्य को याद करने की बात. ಇಲ್ಲಂತೂ ಒಬ್ಬ ತಂದೆಯನ್ನ ನೆನಪು ಮಾಡಬೇಕು. ಯಾವುದೇ ದೇಹಧಾರಿ ಮನುಷ್ಯನನ್ನ ನೆನಪು ಮಾಡುವ ಮಾತೇ ಇಲ್ಲ. महिमा आई है एक बेहद के बाबा की, तुम जानते हो ऊंच से ऊंच है एक भगवान, फिर सेकंड नंबर में ब्रह्म. ಮಹಿಮೆ ಆಗಿದೆ ಒಬ್ಬ ಅನಂತವಾದ ತಂದೆ. ತಮಗೆ ಗೊತ್ತಿದೆ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಒಬ್ಬ ಭಗವಂತ, ಮತ್ತೆ ಸೆಕೆಂಡ್ ನಂಬರ್ ಅಲ್ಲಿ ಬ್ರಹ್ಮ ಆಗಿದ್ದಾರೆ. उनसे ऊंचा कोई होता नहीं, इससे बड़ी आदमी कोई है नहीं, परंतु चलते देखो कितना सादर है. ಇವರಿಗಿಂತ ಶ್ರೇಷ್ಠ ಯಾರೂ ಇಲ್ಲ, ಇವರಿಗಿಂತ ದೊಡ್ಡ ವ್ಯಕ್ತಿ ಯಾರೂ ಇಲ್ಲ. ಆದರೆ ನಡೆಯುವುದು ನೋಡಿ ಎಷ್ಟು ಸಾಧಾರಣವಾಗಿ. कैसे साधारण रीति बच्चों से बैठते हैं, ट्रेन में जाते कोई क्या जाने ये कौन है. ಯಾವ ರೀತಿ ಸಾಧಾರಣ ರೀತಿಯಲ್ಲಿ ಮಕ್ಕಳ ಜೊತೆ ಕುತ್ಕೊಂತಾರೆ, ಟ್ರೈನ್ ಅಲ್ಲಿ ಹೋಗ್ತಾರೆ, ಯಾರು ಗೊತ್ತು ಇವರು ಯಾರು ಅಂತ. भगवान आकर ज्ञान देते, जरूर प्रवेश कर ज्ञान देंगे ना. अगर श्री कृष्ण होता तो भीड़ मच जाती. ಭಗವಂತ ಬಂದು ಜ್ಞಾನವನ್ನ ನೀಡ್ತಿದ್ದಾರೆ, ಖಂಡಿತ ಪ್ರವೇಶ ಮಾಡಿ ಜ್ಞಾನವನ್ನ ಕೊಡ್ತಿದ್ದಾರೆ. ಶ್ರೀಕೃಷ್ಣ ಆಗಿದ್ರೆ ಇಲ್ಲಿ ಬಹಳಷ್ಟು ಗುಂಪು ಆಗ್ಬಿಡೋದು. फिर तो पढ़ा भी ना सके, सिर्फ दर्शन करते रहो. यह तो बाबा गुप्त धारण साधारण वेश में बैठ बच्चों को पढ़ा. ಶ್ರೀಕೃಷ್ಣ ಓದಿಸೋದಾಗಿದ್ರೆ ಇಲ್ಲಿ ಓದ್ಸಕ್ಕೂ ಆಗ್ತಿರ್ಲಿಲ್ಲ, ದರ್ಶನ ಮಾಡ್ತಾ ಮುಂದುವರಿಯಿರಿ ಅಂತ ಹೇಳಬೇಕಾಗ್ತಿತ್ತು. ಇಲ್ಲಂತೂ ತಂದೆ ಗುಪ್ತವಾದ ರೂಪದಲ್ಲಿ ಸಾಧಾರಣ ವೇಷದಲ್ಲಿ ಕುತ್ಕೊಂಡು ಮಕ್ಕಳಿಗೆ ಓದಿಸ್ತಾ ಇದ್ದಾರೆ. तुम हो इनकॉग्निटो सेना, तुम जानते हो हम आत्माएं योग बल से फिर से अपना राज्य स्थापन कर. ತಾವಾಗಿದ್ದೀರಾ ಅಹಿಂಸಾ ಸೈನಿಕರು. ತಮಗೆ ಗೊತ್ತಿದೆ ನಾವು ಆತ್ಮಗಳು ಯೋಗ ಬಲದಿಂದ ಮತ್ತೆ ನಮ್ಮ ರಾಜ್ಯವನ್ನ ಸ್ಥಾಪನೆ ಮಾಡ್ತಾ ಇದ್ದೀವಿ. ये पुराना शरीर छोड़ जाए, नया गोरा शरीर धारण करेंगे. अब है असुरी संप्रदाय, फिर बनेंगे दैवी संप्रदाय. ಈ ಹಳೆ ದೇಹವನ್ನ ಬಿಟ್ಟು ಹೊಸ ಬೆಳ್ಳಗಿರುವ ದೇಹವನ್ನ ಧಾರಣೆ ಮಾಡ್ತೀವಿ.
ಇವಾಗಿದೆ ಅಸುರಿ ಸಂಪ್ರದಾಯ, ಮತ್ತೆ ಆಗತ್ತೆ ದೈವಿ ಸಂಪ್ರದಾಯ. आत्मा कहती हम नई दुनिया में दैवी शरीर धारण कर जाए राज्य करूंगा. आत्मा मेल है, शरीर प्रकृति है. आत्मा सदैव मेल है. ಆತ್ಮ ಹೇಳುತ್ತೆ, ನಾನು ಹೊಸ ಪ್ರಪಂಚದಲ್ಲಿ ದೈವಿ ದೇಹವನ್ನ ಧಾರಣೆ ಮಾಡಿ ರಾಜ್ಯವನ್ನ ಮಾಡ್ತೀನಿ. ಆತ್ಮ ಪುರುಷ ಆಗಿದೆ, ಶರೀರ ಪ್ರಕೃತಿ ಆಗಿದೆ. ಆತ್ಮ ಸದಾ ಪುರುಷ ಆಗಿರುತ್ತೆ. बाकी शरीर ईसा किता से मेल फीमेल का मिलता, लेकिन मैं हूं अशरीरी आत्मा. ये चक्र फिरता ही रहता. बाकी ಶರೀರದ ಲೆಕ್ಕಾಚಾರದ ಅನುಸಾರ ಸ್ತ್ರೀ ಪುರುಷರಾಗ್ತೀವಿ, ಆದರೆ ನಾನು ಆತ್ಮ ಅವಿನಾಶಿಯಾಗಿದೆ. ಈ ಚಕ್ರ ತಿರುಗುತ್ತಾ ಇರುತ್ತೆ. ಕಲಿಯುಗ ವಿನಾಶ भी जरूर होगा, विनाश के आसार भी सामने देखते हो. ಕಲಿಯುಗದ ವಿನಾಶನು ಖಂಡಿತ ಆಗತ್ತೆ. ವಿನಾಶದ ಚಿಹ್ನೆಗಳು ಮುಂದೆ ನೋಡ್ತಾ ಇದ್ದೀರಿ. वही महाभारत लड़ाई है तो जरूर भगवान भी होगा. किस रूप में, किस तन में है वो तुम बच्चों के अलावा किसी को पता. ಅದೇ ಮಹಾಭಾರತದ ಯುದ್ಧ. ಖಂಡಿತ ಭಗವಂತನು ಇರಬಹುದಲ್ಲ, ಯಾವ ರೂಪದಲ್ಲಿ, ಯಾವ ತನುವಿನಲ್ಲಿ, ತಾವು ಮಕ್ಕಳು ಬಿಟ್ಟು ಬೇರೆ ಯಾರಿಗೂ ಸಹ ಗೊತ್ತಿಲ್ಲ. कहते भी है मैं बिल्कुल साधारण तन में आता, मैं श्री कृष्ण के तन में नहीं आता. ಅಂದರೆ ನಾನು ಬಿಲ್ಕುಲ್ ಸಾಧಾರಣ ದೇಹದಲ್ಲಿ ಬರ್ತೀನಿ, ನಾನು ಶ್ರೀಕೃಷ್ಣನ ದೇಹದಲ್ಲಿ ಬರೋದಿಲ್ಲ. पूरे 84 जन्म लेते मैं इनके बहु जन्म के अंत के भी अंत में आता हूँ. 84 जन्म सूर्यವಂಶಿ घराने वाले ही लेते. ಇವರೇ ಪೂರ್ತಿ 84 ಜನ್ಮವನ್ನ ಪಡಿತಾರೆ. ನಾನು ಈತನ ಅನೇಕ ಜನ್ಮಗಳ ಅಂತ್ಯದಲ್ಲಿ ಬರ್ತೀನಿ. 84 ಜನ್ಮ ಸೂರ್ಯವಂಶ ಮನೆತನದವರೇ ಪಡೀತಾರೆ. वही पहले नंबर में आएंगे. साकारी जाड़ और निराकारी जाड़ दोनों का तुमको सारा ज्ञान है. ಇವರೇ ಮೊದಲನೇ ನಂಬರ್ ಅಲ್ಲಿ ಬರ್ತಾರೆ. ಸಾಕಾರಿ ವೃಕ್ಷ ಮತ್ತೆ ನಿರಾಕಾರಿ ವೃಕ್ಷ ಎರಡರ ಸಾರದ ಜ್ಞಾನ ನಿಮ್ಮಲ್ಲಿದೆ. मूल वतन से नंबरवार आत्माएं आती, पहले पहले देवी देवता धर्म का आती है, फिर नंबरवार और धर्म वाले आते. ಮೂಲ ವತನದಿಂದ ನಂಬರ್ವಾರ್ ಆತ್ಮಗಳು ಬರ್ತಾ ಇರ್ತವೆ. ಮೊಟ್ಟ ಮೊದಲು ದೇವಿ ದೇವತೆಗಳ ಆತ್ಮಗಳೇ ಬರ್ತವೆ. ನಂತರ ನಂಬರ್ವಾರ್ ಬೇರೆ ಧರ್ಮದವರು ಬರ್ತಾರೆ. ಚಿತ್ರೋं में समझानी तो बड़ू बहुत ऊंची है, बच्चों को समझाना है, ಕುಮಾರಿಯೋ ಕೋ ಖಡಾ ಹೋ ಜಾನಾ. ಚಿತ್ರಗಳಲ್ಲಿ ತಿಳುವಳಿಕೆ ಬಹಳ ಉನ್ನತವಾಗಿದೆ. ಮಕ್ಕಳಿಗೆ ತಿಳಿಸಲಾಗತ್ತೆ, ಕುಮಾರಿಯರು ಎದ್ದು ನಿಲ್ಲಬೇಕು. कोई बच्चे ऐसी ऐसी बातें समझाए तो कमाल है ना, कितना नाम निकालेंगे. लौकिक अलौकिक दोनों नाम बाला कर. ಕೆಲವು ಮಕ್ಕಳು ಈ ರೀತಿ ತಿಳಿಸಿದಾಗ ಎಷ್ಟು ಕಮಾಲ್ ಮಾಡ್ತಾರಲ್ಲ, ಎಷ್ಟು ಹೆಸರನ್ನ ಗಳಿಸ್ತಾರಲ್ಲ. ಲೌಕಿಕ ಅಲೌಕಿಕ ಇಬ್ಬರ ಹೆಸರನ್ನ ಉನ್ನತವಾಗಿ ಮಾಡ್ತಾರೆ. अच्छा मीठे मीठे सिखिलदे बच्चों प्रति माँ पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणೆಗೋಸ್ಕರ ಮುಖ್ಯ ಸಾರ. ಮೊದಲನೇದು, संगम युग पर श्रेष्ठ कर्म करके पुरुषोत्तम बनना. कोई भी ऐसे कर्म नहीं करना है जो कनिष्ठ बन जाए. ಸಂಗಮ ಯುಗದಲ್ಲಿ ಶ್ರೇಷ್ಠ ಕರ್ಮವನ್ನ ಮಾಡಿ ಪುರುಷೋತ್ತಮರಾಗಬೇಕು. ಆ ರೀತಿ ಯಾವುದೇ ಕರ್ಮವನ್ನ ಮಾಡಬೇಡಿ, ಕನಿಷ್ಠರಾಗುವ ರೀತಿ. ಎರಡನೇದು, गुप्त रूप में बाबा का मददगार बन भारत को स्वर्ग बनाने की सेवा कर. ಗುಪ್ತ ರೂಪದಲ್ಲಿ ತಂದೆಗೆ ಸಹಯೋಗಿಗಳಾಗಿ ಭಾರತವನ್ನ ಸ್ವರ್ಗವಾಗಿ ಮಾಡುವ ಸೇವೆ ಮಾಡಿ. अपने ही तन मन धन से भारत को स्वर्ग बना. ತಮ್ಮದೇ ತನು ಮನ ಧನದಿಂದ ಭಾರತವನ್ನ ಸ್ವರ್ಗವಾಗಿ ಮಾಡಿ. ಯಾದ और पवित्रता का बल जमा कर. ನೆನಪು ಮತ್ತೆ ಪವಿತ್ರತೆಯ ಬಲವನ್ನ ಜಮಾ ಮಾಡಿ. वरदान, अपने संपूर्ण स्टेज द्वारा सर्व प्रकार की अधीनता समाप्त करने वाले प्रकृति जीत लो.
ತಮ್ಮ ಸಂಪೂರ್ಣ ಸ್ಟೇಜಿನ ಮುಖಾಂತರ ಸರ್ವ ಪ್ರಕಾರದ ಅಧೀನತೆಯನ್ನ ಸಮಾಪ್ತಿ ಮಾಡುವಂತವರು. प्रकृति जीत भव। जब आप अपनी संपूर्ण स्टेज पर स्थित होंगे तो प्रकृति भी विजय अर्थात अधिकार का अनुभव होगा. ಯಾವಾಗ ತಾವು ತಮ್ಮ ಸಂಪೂರ್ಣ ಸ್ಥಿತಿಯಲ್ಲಿ ಸ್ಥಿತರಾಗ್ತೀರಾ, ಪ್ರಕೃತಿನೂ ಸಹ ವಿಜಯ ಅಂದರೆ ಅಧಿಕಾರದ ಅನುಭವ ಮಾಡಿಸುತ್ತೆ. संपूर्ण स्टेज में किसी भी प्रकार की अधीनता नहीं होती है. ಸಂಪೂರ್ಣದ ಸ್ಥಿತಿಯಲ್ಲಿ ಯಾವುದೇ ಪ್ರಕಾರದ ಅಧೀನತೆ ಇರುವುದಿಲ್ಲ. लेकिन ऐसे संपूर्ण स्टेज बनाने के लिए 3 बातें साथ साथ चाहिए. रूहानियत, रोहा, रहम दिल का मुख. ಆದರೆ ಇಂತಹ ಸಂಪೂರ್ಣ ಸ್ಥಿತಿಯನ್ನ ಮಾಡಿಕೊಳ್ಳಕ್ಕೋಸ್ಕರ 3 ಮಾತುಗಳು ಜೊತೆ ಜೊತೆಯಲ್ಲಿ ಬೇಕು. ಆತ್ಮೀಯತೆ, ಕರುಣಾ ಹೃದಯದ ಗುಣ ಮತ್ತೆ आत्मिक नशे. जब ये तीनों बातें प्रत्यक्ष रूप में स्थिति में चेहरे में कर्म में दिखाई दे तब कहेंगे अधिकारी प्रकृति जीत आत्मा. ಯಾವಾಗ ಈ 3 ಮಾತುಗಳು ಪ್ರತ್ಯಕ್ಷ ರೂಪದಲ್ಲಿ ಸ್ಥಿತಿಯಲ್ಲಿ ಮುಖದಲ್ಲಿ ಕರ್ಮದಲ್ಲಿ ಕಾಣಿಸುತ್ತೆ, ಆಗ ಹೇಳಾಗತ್ತೆ ಅಧಿಕಾರಿ ಪ್ರಕೃತಿಯನ್ನ ಗೆದ್ದಿರುವಂತಹ ಆತ್ಮ. ಸ್ಲೋಗನ್ ಆಗಿದೆ. श्रीमत का लगा मजबूत है तो मन रूपी घोड़ा भाग नहीं सकता. ಶ್ರೀಮತದ ಲಗಾಮ್ ಗಟ್ಟಿ ಇದ್ದಾಗ ಮನಸ್ಸು ಅನ್ನುವ ಕುದುರೆ ಓಡೋದಿಕ್ಕೆ ಸಾಧ್ಯ ಇಲ್ಲ. ಅವ್ಯಕ್ತ इशारे. अपवित्रता के बीज को भी समाप्त कर संपूर्ण स्वच्छ बन. ಅಪವಿತ್ರತೆಯ ಬೀಜವನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛರಾಗಿ. अगर कोई भी अपवित्रता वृत्ति स्मृति संकल्प में है तो ब्राह्मणपन की स्थिति में स्थित नहीं हो सकते. इसलिए कदम कदम पर सावधान रहो. ಅಪವಿತ್ರತೆಯ ವೃತ್ತಿ ಸ್ಮೃತಿ ಸಂಕಲ್ಪದಲ್ಲೂ ಇದ್ದರೆ ಬ್ರಾಹ್ಮಣತನದ ಸ್ಥಿತಿಯಲ್ಲಿ ಸ್ಥಿತರಾಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಹೆಜ್ಜೆ ಹೆಜ್ಜೆಯಲ್ಲೂ ಸಹ ಜಾಗೃತೆಯಿಂದ ಇರಿ. विशेषताओं के साथ अगर कोई एक भी कमजोरी है तो एक कमजोरी अनेक विशेषताओं को समाप्त कर. ವಿಶೇಷತೆಗಳ ಜೊತೆ ಜೊತೆಗೆ ಒಂದು ಬಲಹೀನತೆಯೂ ಇದ್ದಾಗ ಒಂದು ಬಲಹೀನತೆಯು ಅನೇಕ ವಿಶೇಷತೆಗಳನ್ನ ಸಮಾಪ್ತಿ ಮಾಡುತ್ತೆ. ಓಂ ಶಾಂತಿ. ಶಾಂತಿ ಪ್ರಾಪ್ತಿ ನಾವೆಲ್ಲ ನಿನ್ನವರೇ ನೀನೇ ನಮ್ಮ
ಪ್ರತಿ ಕ್ಷಣವು ನೀನೇ ನಮ್ಮ ಮನದಿ ಬಾಬಾ ಪ್ರತಿ ಕ್ಷಣವು ನೀನೇ ಪ್ರತಿ ಕ್ಷಣವು ನೀನೇ ಪ್ರತಿ ಕ್ಷಣವು ನೀನೇ
ಮನದಲ್ಲಿ ಅಪಾರ ಖುಷಿಯು ನಿನ್ನ ಬಳಿಗೆ ಬಂದೆನಾ ಸಕಲವನ್ನು ಪಡೆದೆ ನಿನ್ನ ಬಯಸಿ ಬಾಬನಾ ಸಕಲವನ್ನು ಪಡೆದೆ ನಿನ್ನ ಬಯಸಿ ಬಾಬನಾ ಇನ್ನೇನ ನಾನು ಬೇಡಲಿ ಇನ್ನೇನ ನಾನು ಬೇಡಲಿ ನಿನ್ನ ಪಡೆದು ಬಾಬನಾ ಸಕಲವನ್ನು ಪಡೆದೆ ನಿನ್ನ ಬಯಸಿ ಬಾಬನಾ ಬಾಬಾ ನಿನ್ನವನಾಗಲು ಸುಖವೆನಗಿದು ದೊರೆಯುತ್ತಿದೆ ಸುಖವೆನಗಿದು ದೊರೆಯುತ್ತಿದೆ ಬಾಬಾ ನಿನ್ನವನಾಗಲು ಸುಖವೆನಗಿದು ದೊರೆಯುತ್ತಿದೆ ಸುಖವೆನಗಿದು ದೊರೆಯುತ್ತಿದೆ ಸಂತಸದಿ ತುಂಬಿದ ಜೀವನ ಪ್ರತಿಕ್ಷಣವಿದು ಆಗುತ್ತಿದೆ ಪ್ರತಿಕ್ಷಣವಿದು ಆಗುತ್ತಿದೆ ನಿನ್ನ ಛತ್ರ ಛಾಯೆಯಲ್ಲಿ ಮಾಯೆಯ ಭಯವಿಲ್ಲ ಓ ಮಾಯೆಯ ಭಯವಿಲ್ಲ ನಾನಿನ್ನವನಾಗಿರಲು ಹಸಿವಿನ ಹಂಗಿಲ್ಲ ಹಸಿವಿನ ಹಂಗಿಲ್ಲ ನೀನೇ ನನ್ನವನಾಗಲು ಸಂಸಾರದಿ ದೂರ ಸಂಸಾರದಿ ದೂರ
ಪಾವನ ಮಾಡುವುದು. ನೀನೇ ನನ್ನ ಜೊತೆ ಇರಲು ಜಗವೇ ನಗಿದು ದೊರೆತಿಹುದು. ಜಗವೇ ನಗಿದು ದೊರೆತಿಹುದು. ದುಃಖವೆಲ್ಲವೂ ಮರೆತಿಹುದು. ನಿನ್ನ ಪ್ರೇಮದ ಗಾನದಿ ಮನವೀಣೆಯು ಮಿಡಿಯುತ್ತಿದೆ. ಮನವೀಣೆಯು ಮಿಡಿಯುತ್ತಿದೆ. ವಜ್ರ ಸಮಾನ ನೀಡಿದೆ ಜೀವನ ಮುತ್ತಿನಂಥ ಮನವ. ವಜ್ರ ಸಮಾನ ನೀಡಿದೆ ಜೀವನ ಮುತ್ತಿನಂಥ ಮನವ. ನೀಡಿರುವೆ ಬಾಬಾ ನಮಗೆ ನವ ಜೀವನವ. ನೀಡಿರುವೆ ಬಾಬಾ ನಮಗೆ ನವ ಜೀವನವ. ವಜ್ರ ಸಮಾನ ನೀಡಿದೆ ಜೀವನ ಮುತ್ತಿನಂಥ ಮನವ. ನೀಡಿರುವೆ ಬಾಬಾ ನಮಗೆ ನವ ಜೀವನವ. ನೀಡಿರುವೆ ಬಾಬಾ ನಮಗೆ ನವ ಜೀವನವ.
ಹಿಮಾಲಯದಂತೆ ಶ್ರೇಷ್ಠದ ಸಂಕಲ್ಪ. ಶ್ರೇಷ್ಠದ ಹಿಮಾಲಯದಂತೆ ಶ್ರೇಷ್ಠದ ಸಂಕಲ್ಪ. ತುಂಬಿದ ಹೃದಯದ ಪ್ರೀತಿಯು ಮನ ಆಯ್ತು ಮಂದಿರ. ತುಂತುರು ತುಂತುರು ಅತೀಂದ್ರಿಯ ಸುಖ ಸುರಿಸಿದೆ ಧಾರೆ. ತುಂತುರು ತುಂತುರು ಅತೀಂದ್ರಿಯ ಸುಖ ಸುರಿಸಿದೆ ಧಾರೆ. ನೀಡಿರುವೆ ಬಾಬಾ ನಮಗೆ ನವಜೀವನವ. ನೀಡಿರುವೆ ಬಾಬಾ ನಮಗೆ ನವಜೀವನವ.